Hi dear students, myself Shweta Nayak. Today I am going to deal with methods of studying human development. So this course is offered for first semester under the course Lifespan Development Prenatal to Adolescence. In this session you are going to understand the methods of studying human development. ಸೊ ಮಾನವ ಅಭಿವೃದ್ಧಿಯನ್ನು ಅಧ್ಯಯನ ಮಾಡುವ ವಿಧಾನಗಳು ಯಾವುವು ಅಂತ ಹೇಳಿ ಲೆಟ್ ಅಸ್ ಸಿ. ಟು ಸ್ಟಡೀಸ್ ಚೇಂಜಸ್ ಇನ್ ಇಂಡಿವಿಜುವಲ್ ಓವರ್ ಅ ಟೈಮ್, a developmental psychologist use systematic observations, those are self-reports, clinical interviews or structured observation, case studies and ethnography or participant observation. ಸೊ ಈ ಕಾಲಾನಂತರದಲ್ಲಿ ವ್ಯಕ್ತಿಗಳಲ್ಲಿ ಆಗುವ ಬದಲಾವಣೆಯನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಈ ಸೈಕಾಲಜಿಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದು ವ್ಯವಸ್ಥಿತ ವೀಕ್ಷಣೆಯನ್ನು ಬಳಸ್ತಾರೆ. ಅವ್ಯಾವ್ಯಾವು ಅಂತಂದರೆ ಸ್ವಯಂ ವರದಿಗಳು, ಸೆಲ್ಫ್ ರಿಪೋರ್ಟ್ಸ್, ಕ್ಲಿನಿಕಲ್ ಇಂಟರ್ವ್ಯೂಸ್ ಅಂದರೆ ಕ್ಲಿನಿಕಲ್ ಸಂದರ್ಶನಗಳು, ಅದಲ್ಲದೆ ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್ ಅಂದರೆ ರಚನಾತ್ಮಕ ವೀಕ್ಷಣೆ, ಆಮೇಲೆ ಕೇಸ್ ಸ್ಟಡೀಸ್ ಅಂದರೆ ಪ್ರಕರಣದ ಅಧ್ಯಯನಗಳು, ಅದ್ರ ಜೊತೆಗೆ ಎಥಿನೋಗ್ರಫಿ ಅಂತಂದರೆ ಜನಾಂಗ ಶಾಸ್ತ್ರ ಅಥವಾ ಭಾಗವಹಿಸುವ ವೀಕ್ಷಣೆ ಅಂದರೆ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. ಯಾವ ಪಾರ್ಟಿಸಿಪೆಂಟ್ ಇರ್ತಾರೆ ಅವರ ಅಬ್ಸರ್ವೇಷನನ್ನು ಮಾಡುವಂತಹದ್ದು. ಸೊ ಇನ್ ದೀಸ್ 3 ಕಾಮನ್ ರಿಸರ್ಚ್ ಮೆಥಡ್ಸ್ ಆರ್ ದ ಎಕ್ಸ್ಪೆರಿಮೆಂಟಲ್ ಮೆಥಡ್ which investigate cause and effect, correlation method which explores relationship between variables, and the case study approach which provides in-depth information about the particular case. So ಇದರಲ್ಲಿ ಸಾಮಾನ್ಯವಾಗಿ 3 ಸಂಶೋಧನಾ ವಿಧಾನಗಳನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ನು ಯಾವುದು ಅಂತ ಅಂದರೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂದರೆ ಪ್ರಾಯೋಗಿಕ ವಿಧಾನ. ಇದರಲ್ಲಿ ಕಾರಣ ಮತ್ತು ಪರಿಣಾಮವನ್ನು ನಾವಿಲ್ಲಿ ತನಿಖೆ ಮಾಡ್ತೀವಿ. ನೆಕ್ಸ್ಟು ಕೋರಿಲೇಷನ್ ಮೆಥಡ್ ಅಂದರೆ ಪರಸ್ಪರ ಸಂಬಂಧದ ವಿಧಾನ. ಇದರಲ್ಲಿ ವೇರಿಯೇಬಲ್ಸ್ ನಡುವಿನ ಸಂಬಂಧಗಳನ್ನು ನಾವು ಪರಿಶೋಧಿಸ್ತೇವೆ, ಅಂದರೆ ಅಸ್ಥಿರಗಳ ನಡುವಿನ ಸಂಬಂಧವನ್ನು ಪರಿಶೋಧಿಸ್ತೇವೆ. ಮತ್ತು ಕೇಸ್ ಸ್ಟಡಿ ವಿಧಾನ. ಸೊ ಕೇಸ್ ಸ್ಟಡಿ ವಿಧಾನ ಅಂತಂದರೆ ಒಂದು ಪ್ರಕರಣದ ಬಗ್ಗೆ ಆಳವಾಗಿ ಮಾಹಿತಿಯನ್ನು ಒದಗಿಸಿಕೊಳ್ಳೋದು. ಸೊ ರಿಗಾರ್ಡ್ಲೆಸ್ ಆಫ್ ವೆದರ್ ಸ್ಟಡೀಸ್ ಎಂಪ್ಲಾಯ್ ದ ಎಕ್ಸ್ಪೆರಿಮೆಂಟಲ್ ಕೋರಿಲೇಷನ್ ಆರ್ ಕೇಸ್ ಸ್ಟಡಿ ಮೆಥಡಾಲಜಿ, ದೇ ಕ್ಯಾನ್ ಯೂಸ್ ರಿಸರ್ಚ್ ಡಿಸೈನ್ ಆರ್ ಲಾಜಿಕಲ್ ಫ್ರೇಮ್ವರ್ಕ್ಸ್ ಟು ಮೇಕ್ ಕೀ ಕಂಪ್ಯಾರಿಸನ್ ವಿತ್ ಇನ್ ದ ರಿಸರ್ಚ್ ಸ್ಟಡೀಸ್. ಸೊ ಈ ಅಧ್ಯಯನಗಳನ್ನು ಮಾಡಲಿಕ್ಕೆ ಯಾವುದ್ಯಾವುದುಗಳನ್ನು ಬಳಸ್ತೀವಿ ಅಂತಂದರೆ ಕೋರಿಲೇಷನ್ ಆಗಿರಬಹುದು, ಕೇಸ್ ಸ್ಟಡಿ ಆಗಿರಬಹುದು. ಇವನ್ನ ನಾವು ಬಳಸೋದ್ರಿಂದ ಇದ್ರ ಜೊತೆಗೆ ಅಂದರೆ ಇವನ್ನ ಬಳಸ್ಕೋಸ್ಕರ ನಾವು ಯಾವ ಡಿಸೈನ್ಸನ್ನು ಬಳಸ್ತೇವೆ ಅಂದರೆ ಅದು ಏನು ಅಂತಂದರೆ ತಾರ್ಕಿಕ ಚೌಕಟ್ಟು ಅಂತ ಹೇಳ್ತೀವಿ. ಲಾಜಿಕಲ್ ಫ್ರೇಮ್ವರ್ಕ್ಸ್ಗಳನ್ನು ಬಳಸ್ಕೊಂಡ್ಬಿಟ್ಟು ಸ್ಟಡೀಸ್ನ ನಾವು ಮುಂದುವರಿಸ್ತೇವೆ. ಕಾಮನ್ ರಿಸರ್ಚ್ ಡಿಸೈನ್ಸ್ ಇನ್ಕ್ಲೂಡ್ ಲಾಂಗಿಟ್ಯೂಡ್ನಲ್, cross-sectional, sequential and microgenetic designs. ಸೊ ಈ ಕಾಮನ್ ರಿಸರ್ಚ್ ಡಿಸೈನ್ಸ್ ಅಂದರೆ ಯಾವ್ಯಾವು ಸಾಮಾನ್ಯ ಸಂಶೋಧನಾ ವಿನ್ಯಾಸಗಳು ಯಾವ್ಯಾವು ಅಂತಂದರೆ ಲಾಂಗಿಟ್ಯೂಡಿನಲ್ ಅಂತಂದರೆ ರೇಖಾಂಶ ಸ್ಟಡಿ, ಕ್ರಾಸ್ ಸೆಕ್ಷನಲ್ ಅಂತಂದರೆ ಅಡ್ಡ ವಿಭಾಗ, ಸಿಕ್ವೆನ್ಷನಲ್ ಅಂದರೆ ಅನುಕ್ರಮವಾಗಿ, ಮತ್ತು ಜೆನೆಟಿಕ್ ಡಿಸೈನ್ ಅಂತಂದರೆ ಸೂಕ್ಷ್ಮ ಆನುವಂಶಿಕ ವಿನ್ಯಾಸವಾಗಿ. ದೀಸ್ ಆರ್ ದ ಡಿಸೈನ್ಸ್ ಕಾಮನ್ ರಿಸರ್ಚ್ ಡಿಸೈನ್. ಆ್ಯಂಡ್ ಅರ್ಲಿಯರ್ ವಿಚ್ ಐ ಹ್ಯಾವ್ ಟೋಲ್ಡ್ ಯು ಅವು ಮೆಥಡ್ಸ್ ಯಾವ್ಯಾವು ಕಾಮನ್ ರಿಸರ್ಚ್ ಮೆಥಡ್ಸ್ ಯಾವಂದರೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ವಿಚ್ ಇನ್ವೆಸ್ಟಿಗೇಟ್ ಕಾಸ್ ಆ್ಯಂಡ್ ಎಫೆಕ್ಟ್, ಕೋರಿಲೇಷನ್ ಮೆಥಡ್ ವಿಚ್ ಎಕ್ಸ್ಪ್ಲೋರ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್, ಆ್ಯಂಡ್ ದ ಕೇಸ್ ಸ್ಟಡಿ ಅಪ್ರೋಚ್ ವಿಚ್ ಪ್ರೊವೈಡ್ಸ್ ಇನ್ ಡೆಪ್ತ್ ಇನ್ಫಾರ್ಮೇಷನ್. ಸೊ ದೀಸ್ ಆರ್ ದ ಮೆಥಡ್ ಆ್ಯಂಡ್ ದೀಸ್ ಆರ್ ದ ಡಿಸೈನ್ಸ್. ಸೊ ಈ ಮೆಥಡ್ಸ್ಗಳನ್ನು ಬಳಸ್ಕೊಂಡು ಈ ಡಿಸೈನಲ್ಲಿ ನಾವು ರಿಸರ್ಚ್ ಸ್ಟಡಿಗಳನ್ನು ಮಾಡ್ತೇವೆ. ಯಾವ್ಯಾವು ಲಾಂಗಿಟ್ಯೂಡಿನಲ್, ಕ್ರಾಸ್ ಸೆಕ್ಷನಲ್, ಸಿಕ್ವೆನ್ಷಿಯಲ್, ಮೈಕ್ರೋಜೆನೆಟಿಕ್ಸ್. ಸೊ ಲೆಟ್ ಅಸ್ ಸಿ ರಿಸರ್ಚ್ ಮೆಥಡ್ಸ್.
So developmental psychology employs many of the research methods used in other areas of psychology. However, infants and children cannot be tested in the same way as adults. ಸೊ ಈ ಡೆವಲಪ್ಮೆಂಟಲ್ ಸೈಕಾಲಜಿಯಲ್ಲಿ ಏನು ಈ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದರೆ ಅನೇಕ ಸಂಶೋಧನಾ ವಿಧಾನಗಳನ್ನು ಬಳಸ್ಕೊಳ್ತೇವೆ. ಆದರೆ ಇಲ್ಲಿ ಇನ್ಫಂಟ್ ಮತ್ತು ಮಕ್ಕಳು ಅಂದರೆ ಶಿಶುಗಳು ಮತ್ತು ಮಕ್ಕಳುಗಳ ಸಂಶೋಧನೆ ವಿಧಾನವು ತುಂಬ ಸರಳವಾಗಿರಲ್ಲ ಆ್ಯಸ್ ಕಂಪೇರ್ ಟು ನಾವು ದೊಡ್ಡವ್ರದ್ದು ವಯಸ್ಕರದ್ದು ಹೇಗೆ ಮಾಡ್ತೀವಿ ಅಷ್ಟು ಸರಳವಾಗಿ ಈ ಶಿಶು ಮಕ್ಕಳದು ಮಾಡಲಿಕ್ಕಾಗಲ್ಲ. To study changes in individual over a time, developmental psychologists use systematic observation including ನ್ಯಾಚುರಲಿಸ್ಟಿಕ್ ಆರ್ ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್. ಸೊ ಈ ಕಾಲಾನಂತರದಲ್ಲಿ ವ್ಯಕ್ತಿಗಳಲ್ಲಿ ಆಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಮನಃಶಾಸ್ತ್ರದವರು ನೈಸರ್ಗಿಕವಾಗಿ ಅಥವಾ ರಚನಾತ್ಮಕ ವೀಕ್ಷಣೆಗೆ ಸೇರಿದಂತೆ ವ್ಯವಸ್ಥಿತ ವೀಕ್ಷಣೆಯನ್ನು ಬಳಸ್ತಾರೆ. ಅಂದರೆ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ ಅಂತಂದ್ರೇನು, ಒಂದು ಫ್ರೇಮ್ ವರ್ಕ್ ಮಾಡಿಕೊಂಡು ಅಂದರೆ ರಚನಾತ್ಮಕ ವೀಕ್ಷಣೆ ಪ್ರಕಾರ ರಚನಾತ್ಮಕ ಒಂದು ಕ್ವೆಶನೇರ್ ಮಾಡಿಕೊಂಡು ಅದ್ರ ಪ್ರಕಾರ ಅಬ್ಸರ್ವ್ ಮಾಡೋದು, ಅಥವಾ ಅವರು ನ್ಯಾಚುರಲ್ಲಾಗಿ ಅವ್ರು ಹೇಗಿರ್ತಾರೆ ಅದನ್ನು ಅಬ್ಸರ್ವ್ ಮಾಡೋ ಅಂತಹದ್ದು, ನ್ಯಾಚುರಲ್ ವೇಸ್ ಅಂತ ಅಬ್ಸರ್ವ್ ಮಾಡೋ ಅಂಥದ್ದು. ನೆಕ್ಸ್ಟ್ ಸೆಲ್ಫ್ ರಿಪೋರ್ಟ್ಸ್ ವಿಚ್ ಕುಡ್ ಬಿ ಕ್ಲಿನಿಕಲ್ ಇಂಟರ್ವ್ಯೂಸ್ ಆರ್ ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್. ಈ ಸ್ವಯಂ ವರದಿ ಇದೇನಿರುತ್ತೆ ಕ್ಲಿನಿಕಲ್ ಸಂದರ್ಶನಗಳಲ್ಲಿ ನಾವು ನೋಡ್ತೀವಿ ಅಥವಾ ರಚನಾತ್ಮಕ ವೀಕ್ಷಣೆಯಲ್ಲಿನೂ ನಾವು ಇದನ್ನು ನೋಡ್ತೀವಿ. ಕ್ಲಿನಿಕಲ್ ಆರ್ ಕೇಸ್ ಸ್ಟಡಿ ಮೆಥಡ್ಸ್ ಆ್ಯಂಡ್ ಇಥನೋಗ್ರಫಿ ಆರ್ ಅ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. 3 research methods used include the experimental correlation and case study approach. ಸೊ ಈ ಕ್ಲಿನಿಕಲ್ ಅಥವಾ ಕೇಸ್ ಸ್ಟಡಿ ಮೆಥಡು ಅಥವಾ ಜನಾಂಗಶಾಸ್ತ್ರ ಅಥವಾ ಪಾರ್ಟಿಸಿಪೇಟ್ ಅಬ್ಸರ್ವೇಷನ್ಗಳನ್ನು ನಾವು ಎಕ್ಸ್ಪೆರಿಮೆಂಟ್ ಮೆಥಡಲ್ಲಿ, ಪ್ರಾಯೋಗಿಕ ವಿಧಾನದಲ್ಲಿ, ಪರಸ್ಪರ ಸಂಬಂಧ ವಿಧಾನದಲ್ಲಿ ಅಥವಾ ಕೇಸ್ ಸ್ಟಡಿ ಪ್ರಕರಣದ ಅಧ್ಯಯನದಲ್ಲಿನೂ ನಾವು ಕಾಣ್ತೇವೆ. ನೆಕ್ಸ್ಟು ಎಕ್ಸ್ಪೆರಿಮೆಂಟ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ. So the experimental method involves actual manipulation of treatments, circumstance or event to which the participant or subject is exposed. ಸೊ ಈ ಪ್ರಾಯೋಗಿಕ ವಿಧಾನದಲ್ಲಿ ಭಾಗವಹಿಸುವರು ವಿಷಯವನ್ನು ಬಹಿರಂಗಪಡಿಸುವ ಚಿಕಿತ್ಸೆಗಳು ಈ ಸಂದರ್ಭದಲ್ಲಿ ನಿಜವಾದ ಘಟನೆಗಳು ಏನಿರ್ತವೆ ಆ ಘಟನೆಗಳನ್ನು ಒಳಗೊಂಡಂತೆ ಇಲ್ಲಿ ಅಬ್ಸರ್ವೇಷನನ್ನು ಸ್ಟಡಿ ಮಾಡ್ತಾರೆ ಅಥವಾ ಆ ಘಟನೆಗಳನ್ನು ಒಳಗೊಂಡು ಸ್ಟಡಿಯನ್ನು ನಡೆಸ್ತಾರೆ. ಸೊ ದಿಸ್ ಡಿಸೈನ್ ಪಾಯಿಂಟ್ಸ್ ಟು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಆ್ಯಂಡ್ ದಸ್ ಅಲೋ ಫಾರ್ ಅ ಸ್ಟ್ರಾಂಗ್ ಇಂಟರ್ಫರೆನ್ಸ್ ಟು ಬಿ ಮೇಡ್ ಅಬೌಟ್ ಕ್ಯಾಶುವಲ್ ರಿಲೇಷನ್ಶಿಪ್ ಬಿಟ್ವೀನ್ ದ ಮ್ಯಾನಿಪುಲೇಷನ್ ಆಫ್ ಒನ್ ಆರ್ ಮೋರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸಬ್ಸಿಕ್ವೆಂಟ್ ಸಬ್ಜೆಕ್ಟ್ ಬಿಹೇವಿಯರ್. ಸೊ ಈ ವಿನ್ಯಾಸದಲ್ಲಿ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ಸ್ಟಡಿ ಮಾಡೋದಲ್ಲದೆ ಒಂದು ಅಥವಾ ಹೆಚ್ಚಿನ ಸ್ವತಂತ್ರ ಅಸ್ಥಿರಗಳ ಕುಶಲತೆ ಮತ್ತು ನಂತರ ವಿಷಯಗಳ ನಡುವಿನ ಸಾಂದರ್ಭಿಕ ಸಂಬಂಧಗಳ ಬಗ್ಗೆ ಬಲವಾದ ನಿರ್ಣಯವನ್ನು ಮಾಡಲು ಈ ವಿಧಾನ ನಮಗೆ ಹೆಲ್ಪ್ ಮಾಡುತ್ತೆ, ಈ ವಿಧಾನ ನಡೆಸ್ಕೊಡುತ್ತೆ. A limit to this method is that the artificial environment in which the experiment is conducted may not be applicable to general population. ಅಂತಂದರೆ ಇದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟು ಈ ಎಕ್ಸ್ಪೆರಿಮೆಂಟ್ ಮೆಥಡಲ್ಲಿ ನಾವೇನು ಮಾಡ್ತೀವಿ ಇದನ್ನು ನಾವು ಎಲ್ಲ ರೀತಿಯಾದ ಸಾಮಾನ್ಯ ಜನರಿಗೆ ಇದು ಅನ್ವಯ ಮಾಡಲಿಕ್ಕಾಗಲ್ಲ. ಸೊ ಈ ವಿಧಾನಕ್ಕೆ ಒಂದೇ ಒಂದು ಮಿತಿ ಅಂತ ನಾವು ಹೇಳಬಹುದು. ಅಂದರೆ ಈ ಪ್ರಯೋಗವನ್ನು ನಡೆಸಬೇಕು ಅಂತಂದರೆ ನಾವು ಇಲ್ಲಿ ಕೃತಕವಾದ ವಾತಾವರಣವನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಇದನ್ನು ಜನಸಾಮಾನ್ಯರಿಗೆ ಅನ್ವಯಿಸೋ ರೀತಿ ನಾವು ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಹಿಯರ್ ವಿ ವಿಲ್ ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ ಆ್ಯಂಡ್ ದ effect of each variables. So these are all about experimental research. Next, correlation, that is ಪರಸ್ಪರ ಸಂಬಂಧದ ಸಂಶೋಧನೆ ಅಂತ ಹೇಳ್ಬೋದು. The correlation method explores the relationship between two or more events by gathering information about these variables without researcher intervention.
ಅಂದರೆ ಈ ಪರಸ್ಪರ ಸಂಬಂಧ ವಿಧಾನವನ್ನು ಸಂಶೋಧಕರ ಹಸ್ತಕ್ಷೇಪವಿಲ್ಲದೆ ಅಸ್ಥಿರಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ಎರಡು ಅಥವಾ ಹೆಚ್ಚಿನ ಘಟನೆಗಳ ನಡುವಿನ ಸಂಬಂಧವನ್ನು ನಾವಿಲ್ಲಿ ಪರಿಶೋಧಿಸ್ತೇವೆ. ಸೊ ಇಲ್ಲಿ ಡಿಫ್ರೆಂಟ್ ವೇರಿಯೇಬಲ್ಸ್ಗಳ ಫ್ರೇಮ್ವರ್ಕನ್ನು ಹಾಕ್ಕೊಂಡಿರ್ತೀವಿ. ಸೊ ಅದನ್ನು ಆ ಇವೆಂಟಿಗೆ ತಕ್ಕ ಆ ಇವೆಂಟಲ್ಲಿ ನಡೀತಾ ಇರುವಾಗೇ ವಿತೌಟ್ ರಿಸರ್ಚ್ ಇಂಟರ್ವೆನ್ಷನ್ಸ್ ಅಂದರೆ ಇದರಲ್ಲಿ ರಿಸರ್ಚ್ಗಳ ಭಾಗವಹಿಸುವಿಕೆಯಲ್ಲಿ ಇಲ್ಲದೇನೆ, ಅಂದರೆ ಭಾಗವಹಿಸುವಿಕೆ ಇಲ್ಲದೇನೆ ಅಂದರೆ ಏನಂತ ಹೇಳ್ತೀವಿ, ಸಂಶೋಧಕರ ಹಸ್ತಕ್ಷೇಪವಿಲ್ಲದೆ ವೇರಿಯೇಬಲ್ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸುವ ಮೂಲಕ ಎರಡು ಅಥವಾ ಹೆಚ್ಚಿನ ಘಟನೆಗಳ ನಡುವಿನ ಸಂಬಂಧವನ್ನು ಪರಿಶೋಧಿಸ್ತೇವೆ. The advantage of using a correlation design is that it estimates the strength of relationship among variables in the natural environment. So, ಈ ಕೋರಿಲೇಷನ್ ಮೆಥಡ್ ದಟ್ ಈಸ್ ಪರಸ್ಪರ ಸಂಬಂಧದ ವಿನ್ಯಾಸ ಬಳಸುವುದರ ಉಪಯೋಗ ಅಥವಾ ಪ್ರಯೋಜನ ಏನು ಅಂತಂದರೆ, ಇದನ್ನು ನಾವು ನೈಸರ್ಗಿಕ ಪರಿಸರದಲ್ಲಿ ವೇರಿಯೇಬಲ್ಸ್ ನಡುವಿನ ಸಂಬಂಧದ ಬಲವನ್ನು ಅಂದಾಜು ಮಾಡ್ತೇವೆ. ಆದಾಗ್ಯೂ ಇದರ ಮಿತಿ ಏನು ಅಂತ ಅಂದರೆ, ಅಸ್ಥಿರಗಳ ನಡುವೆ ಎಷ್ಟು ಸಂಬಂಧವಿದೆ ಅದನ್ನು ನಾವು ನಿರ್ಧರಿಸೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಕೋರಿಲೇಷನ್ ಮೆಥಡಲ್ಲಿ ನಾವು ಹೇಳ್ತೀವಿ ವೆದರ್ ಇಟ್ ಈಸ್ ಸಿಗ್ನಿಫಿಕೆಂಟ್ಲಿ ಅಥವಾ ನಾಟ್ ಸಿಗ್ನಿಫಿಕೆಂಟ್ಲಿ ಸಂಬಂಧವಾಗಿದೆ ಅಂತ ನಾವು ಹೇಳ್ತೀವಿ. ಸಿಗ್ನಿಫಿಕೆಂಟ್ಲಿ ಅಂತಂದರೆ ಪರಿಣಾಮಕಾರಿಯಾಗಿ, ನಾಟ್ ಸಿಗ್ನಿಫಿಕೆಂಟ್ಲಿ ಅಂದರೆ ಸಂಬಂಧ ಇದೆ ಆದರೆ ಪರಿಣಾಮಕಾರಿ ಸಂಬಂಧ ಇಲ್ಲ ಅಂತ ಈ ರೀತಿ ನಾವಿಲ್ಲಿ ಜಡ್ಜ್ ಮಾಡ್ತೇವೆ. ಹವೆವರ್ ಅ ಲಿಮಿಟೇಷನ್ ಈಸ್ ದ್ಯಾಟ್ ಇಟ್ ಕ್ಯಾನ್ ಓನ್ಲಿ ಇಂಡಿಕೇಟ್ ದ್ಯಾಟ್ ಅ ರಿಲೇಷನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ದ ವೇರಿಯೇಬಲ್ಸ್ ಆ್ಯಂಡ್ ಇಟ್ ಕೆನಾಟ್ ಬಿ ಡಿಟರ್ಮೈನ್ ವಿಚ್ ಒನ್ ಕಾಸ್ಡ್ ದ ಐದರ್. ಅದೇ ನಾನು ನಿಮಗೆ ಹೇಳಿದೆ ಏನು ಅಂತಂದರೆ, ಎರಡು ವೇರಿಯೇಬಲ್ ನಡುವಿನ ಸಂಬಂಧವನ್ನು ಎಷ್ಟು ಇದೆ ಅಂತ ನಾವು ಹೇಳಬಹುದು, ಆದರೆ ಆ ಎರಡು ವೇರಿಯೇಬಲ್ಲು ಏನನ್ನು ಸೂಚಿಸುತ್ತೆ, ಯಾವುದು ಎದ್ರ ಜೊತೆಗೆ ಯಾವುದರ ಇಂಪಾರ್ಟೆನ್ಸ್ ಜಾಸ್ತಿ ಇದೆ ಅನ್ನೋದನ್ನು ನಾವಿಲ್ಲಿ ನಿರ್ಧರಿಸೋಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಕೇಸ್ ಸ್ಟಡಿ, ಪ್ರಕರಣ ಅಧ್ಯಯನ ಅಂತ ಕರಿತೀವಿ ನಾವು. A case study, in a case study, developmental psychologists collect a great deal of information from one individual in order to better understand physical and psychological changes over his or her lifespan. So in this, what happens means, case ಸ್ಟಡಿಯಲ್ಲಿ ಸೈಕಾಲಜಿಸ್ಟು ಒಬ್ಬ ವ್ಯಕ್ತಿಯ ಅವನ ಅಥವಾ ಅವಳ ಜೀವಿತಾವಧಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಾವು ಸಂಗ್ರಹಿಸಬಹುದು. ಈ ಕೇಸ್ ಸ್ಟಡಿ ಮೆಥಡಲ್ಲಿ ನಾವು ಸಂಗ್ರಹಿಸಬಹುದು. ಸೊ ಡಾಟಾ ಕ್ಯಾನ್ ಬಿ ಕಲೆಕ್ಟೆಡ್ ಥ್ರೂ ಯೂಸ್ ಆಫ್ ಇಂಟರ್ವ್ಯೂ, ಸ್ಟ್ರಕ್ಚರ್ಡ್ ಕ್ವಶನೇರ್, ಅಬ್ಸರ್ವೇಷನ್ ಆ್ಯಂಡ್ ಟೆಸ್ಟ್ ಸ್ಕೋರ್. ಸೊ ಇಲ್ಲಿ ಡೇಟಾ ಅಂದರೆ ನಾವೇನು ಹೇಳ್ತೇವೆ, ಇನ್ಫಾರ್ಮೇಷನನ್ನು ನಾವು ಯಾವ ರೀತಿ ಕಲೆಕ್ಟ್ ಮಾಡಬಹುದು ಅಂತಂದರೆ, ಸಂದರ್ಶನಗಳ ಮೂಲಕ ಕಲೆಕ್ಟ್ ಮಾಡಬಹುದು, ರಚನಾತ್ಮಕ ಪ್ರಶ್ನಾವಳಿಗಳ ಮೂಲಕ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬಹುದು, ಅಬ್ಸರ್ವೇಷನ್ ಅಂದರೆ ವೀಕ್ಷಣೆಯ ಮೂಲಕ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು. ಅದಲ್ಲದೆ ಪರೀಕ್ಷಾ ಅಂಕಗಳ ಮೂಲಕ ನಾವೇನು ಮಾಡ್ಬೋದು, ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು. ಪರೀಕ್ಷಾ ಅಂಕ ಅಂತಂದರೆ ಇಲ್ಲಿ ಇವ್ರದ್ದು ಯಾವುದೇ ರೀತಿ ಎಕ್ಸಾಮ್ ಅಲ್ಲ. ಹಿಯರ್ ನಾವೇನು ಒಂದು ಸ್ಟ್ರಕ್ಚರ್ಡ್ ಕ್ವಶನರ್, ಒಂದು ರಚನಾತ್ಮಕ ಪ್ರಶ್ನಾವಳಿಗಳ ಬಳಕೆ ಏನು ಮಾಡ್ತೀವಿ, ಅದಕ್ಕೆ ನಾವು ಸ್ಕೋರಿಂಗ್ ಹಾಕ್ತೀವಿ. ಸೊ ಅದಕ್ಕೆ ನಾವು ಅಂಕಗಳನ್ನು ತಯಾರು ಮಾಡ್ತೀವಿ. ನೆಕ್ಸ್ಟ್, ದಿಸ್ ಪರ್ಟಿಕ್ಯುಲರ್ ಅಪ್ರೋಚ್ ಈಸ್ ಆನ್ ಎಕ್ಸಲೆಂಟ್ ವೇ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಇಂಡಿವಿಜುವಲ್ ಹೂ ಆರ್ ಎಕ್ಸೆಪ್ಷನಲ್ ಇನ್ ಸೇಮ್ ವೇ, but it is especially prone to researchers' bias in interpretation, and it is difficult to generalize the conclusion to the larger population. ಸೊ ಇದೊಂದು ಈ ವಿಧಾನದಲ್ಲಿ ವ್ಯಕ್ತಿಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮ ಮಾರ್ಗವಾದರೂ ಕೆಲವು ರೀತಿಯಲ್ಲಿ ಇದು ಅಸಾಧಾರಣವಾಗುತ್ತೆ. ಯಾಕಂತಂದರೆ ಇಲ್ಲಿ ಪಕ್ಷಪಾತ ಅಥವಾ ವ್ಯಾಖ್ಯಾನಕ್ಕೆ ಸಂಶೋಧಕರು ಒಳಗಾಗ್ತಾರೆ. ಅದಲ್ಲದೆ ದೊಡ್ಡ ಜನಸಂಖ್ಯೆಗೆ ನಾವು ತೀರ್ಮಾನಗಳನ್ನು ಮಾಡಲಿಕ್ಕಾಗಲ್ಲ. ಇಲ್ಲಿ ಜನರಲೈಸೇಷನ್ ಅಥವಾ ಸಾಮಾನ್ಯಕರಿಸುವುದು ತುಂಬ ಕಷ್ಟವಾಗುತ್ತೆ. ನೆಕ್ಸ್ಟ್, ರಿಸರ್ಚ್ ಡಿಸೈನ್ಸ್. ರಿಗಾರ್ಡ್ಲೆಸ್ ಆಫ್ ವೆದರ್ ಸ್ಟಡೀಸ್ ಎಂಪ್ಲಾಯ್
the experimental correlation or a case study methodology. They can use research design or a logical framework to make key comparison within research studies. These include longitudinal, cross-sectional, sequential and magnogenetic designs. So ಈ ರಿಸರ್ಚ್ ಡಿಸೈನ್ ಸಂಶೋಧನಾ ವಿನ್ಯಾಸಗಳಲ್ಲಿ ಅಧ್ಯಯನಗಳು ಪ್ರಾಯೋಗಿಕತೆಯನ್ನು ಬಳಸ್ಕೊಳ್ತೇವೆ ಎಂಬುದರ ಹೊರತಾಗಿಯೂ ಇಲ್ಲಿ ಪರಸ್ಪರ ಸಂಬಂಧದ ವಿಧಾನ ಅಥವಾ ಕೇಸ್ ಸ್ಟಡಿ ವಿಧಾನ ಈ ವಿನ್ಯಾಸಗಳನ್ನು ಬಳಸ್ಕೋಬೋದು. ಇದರ ಜೊತೆಗೆ ನಾವು ಪ್ರಮುಖ ಹೋಲಿಕೆಯಾಗಿ ಲಾಜಿಕಲ್ ಫ್ರೇಮ್ವರ್ಕ್ಗಳನ್ನು ಅಂದರೆ ತಾರ್ಕಿಕ ಚೌಕಟ್ಟುಗಳನ್ನು ನಾವು ಆ ಡಿಸೈನ್ಗಳು ಆ ವಿನ್ಯಾಸಗಳನ್ನು ಬಳಸ್ಕೋಬಹುದು. ಅವು ಯಾವುವು ಅಂತಂದರೆ ಲ್ಯಾಂಗಿಟ್ಯೂಡಿನಲ್ ಅಂದರೆ ರೇಖಾಂಶ ವಿನ್ಯಾಸ, ಅಡ್ಡ ವಿಭಾಗ ಕ್ರಾಸ್ ಸೆಕ್ಷನಲ್, ಸಿಕ್ವೆನ್ಷಿಯಲ್ ಅಂದರೆ ಅನುಕ್ರಮವಾಗಿ, ನೆಕ್ಸ್ಟ್ ಮೈಕ್ರೋಜೆನೆಟಿಕಲ್ ಅಂತ. ಮೈಕ್ರೋಜೆನೆಟಿಕ್ ಅಂದರೆ ಸೂಕ್ಷ್ಮ ಅನುವಂಶ ವಿನ್ಯಾಸ ಡಿಸೈನ್ಸ್ಗಳನ್ನು ನಾವು ಬಳಸ್ಕೋಬಹುದು. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಲ್ಯಾಂಗಿಟ್ಯೂಡಿನಲ್ ಡಿಸೈನ್. So, in a longitudinal study, a researcher observes many individuals born at around the same time, cohorts, and carry out new observation as members of the cohort age. So, ಈ ರೇಖಾಂಶ ಅಧ್ಯಯನದಲ್ಲಿ ಸಂಶೋಧಕರು ಅಂದರೆ ರಿಸರ್ಚರ್ ಏನು ಮಾಡ್ತಾರೆ ಅಂತಂದರೆ ಒಂದೇ ಸಮಯದಲ್ಲಿ ಅಥವಾ ಸುತ್ತಲೂ ಜನಿಸಿದ ಅನೇಕ ವ್ಯಕ್ತಿಗಳ ಸಮಂಜತೆಯನ್ನು ಗಮನಿಸುತ್ತಾರೆ ಮತ್ತು ಈ ಸಮಂಜಸ ಯುಗದ ಸದಸ್ಯರಾಗಿ ಹೊಸ ಅವಲೋಕನಗಳನ್ನು ಮಾಡ್ತಾರೆ. ಇಲ್ಲಿ ಯಾವ ಪ್ರಕಾರದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಈ ವಿಧಾನವನ್ನು ನಾವು ಬಳಸಬಹುದು. ಕೋಹರ್ಟ್ ಅಂತಂದರೆ ಒಂದು ಗುಂಪು ಮಾಡ್ತಾರೆ. ಓಕೆ, ನಾವೊಂದು ಗುಂಪನ್ನು ತಗೊಳ್ತಾರೆ, ಒಂದೇ ಸಮಯದಲ್ಲಿ ಹುಟ್ಟಿರೋ ಅಂಥವ್ರನ್ನ ಗುಂಪು ಮಾಡ್ಕೊಂಡ್ಬಿಟ್ಟು, ಅಂದರೆ ಇಲ್ಲಿ ಸೇಮ್ ವೇರಿಯೇಬಲ್ನ ಇಟ್ಕೊಂಡ್ಬಿಟ್ಟು ಗುಂಪು ಮಾಡಿಬಿಟ್ಟು ಸ್ಟಡೀಸನ್ನು ಮಾಡ್ತಾರೆ. ಸೊ ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಡ್ರಾ ಕನ್ಕ್ಲೂಷನ್ ಅಬೌಟ್ ವಿಚ್ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಆರ್ ಯೂನಿವರ್ಸಲ್ ಆರ್ ನಾರ್ಮೇಟಿವ್ and occur in most members of a cohort. Researcher may also observe the ways that development varies between individual and hypothesize the cause of such variation. Longitudinal studies often require large amount of time and funding, making them unfeasible in some situations. Also, because members of a cohort all experience historical events unique to their generation, apparently normative developmental trends may be universal to cohort itself. ಸೊ ಈ ವ್ಯಕ್ತಿಗಳ ನಡುವೆ ಆಗೋ ಬದಲಾವಣೆ ಮತ್ತು ಅಂತಹ ಬದಲಾವಣೆಗಳಿಗೆ ಕಾರಣಗಳನ್ನು ಈ ಸಂಶೋಧನೆಯಲ್ಲಿ ನಾವು ಗಮನಿಸ್ತೀವಿ. ಈ ಅಧ್ಯಯನದಲ್ಲಿ ಏನಾಗುತ್ತೆ ಅಂತಂದರೆ ಸಮಯ ಮತ್ತು ಹಣದ ಅಗತ್ಯ ಜಾಸ್ತಿ ಇರುತ್ತೆ. ಆಮೇಲೆ ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇವುಗಳನ್ನು ನಾವು ಮಾಡೋದು ಅಸಾಧ್ಯ ಆಗುತ್ತೆ. ಈ ಸ್ಟಡೀಸ್ಗಳನ್ನು ನಾವಿಲ್ಲಿ ಮಾಡೋದು ಏನಾಗುತ್ತೆ, ಅಸಾಧ್ಯ ಆಗುತ್ತೆ. ಅಲ್ಲದೆ ಸಮೂಹ ಸದಸ್ಯರು ಎಲ್ಲರೂ ಐತಿಹಾಸಿಕ ಘಟನೆಗಳನ್ನು ಅನುಭವಿಸ್ತಾರೆ. ಅಂತಂದರೆ ಏನು ಹೇಳ್ತೀವಿ ಅಂತಂದರೆ, ಈಗ ಒಂದೇ ಕಡೆ ಇರ್ಬೋದು, ಡ್ಯೂ ಟು ಏನೋ ಒಂದು ಟ್ರಾನ್ಸ್ಫರ್ ಆಯಿತು ಅಥವಾ ಏನೋ ಒಂದು ಅಹಿತಕರ ಘಟನೆ ಅಥವಾ ಅವರು ಆ ಜಾಗದಿಂದ ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕಾಯ್ತು. ಅಂಥ ಸಮಯದಲ್ಲಿ ವಿ ಲೂಸ್ ಅವರ್ ಸಬ್ಜೆಕ್ಟ್ಸ್. ಸೊ ಅಂಥ ಸಮಯದಲ್ಲಿ ಆ ವ್ಯಕ್ತಿಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ಹೇಳ್ಬೋದು. ಇಲ್ಲಿ ಈ ಸ್ಟಡಿ ನಾವು ಮಾಡಬೇಕು ಅಂತಂದರೆ, ಲಾಂಗಿಟ್ಯೂಡ್ನಲ್ ಸ್ಟಡಿ ನಾವು ಮಾಡಬೇಕು ಅಂತಂದರೆ ಇಲ್ಲಿ ಇಂಡಿವಿಜುವಲ್ಸು ಕಂಟಿನ್ಯೂ ಆಗಿ ಸ್ಟಡಿ ಮುಗಿಯೋವರೆಗೂ ಒಂದೇ ಪ್ಲೇಸಲ್ಲಿ ಇರಬೇಕಾಗುತ್ತೆ. ಸೊ ಅವ್ರನ್ನ ಒಂದೇ ಪ್ಲೇಸಲ್ಲಿ ಇಡಬೇಕು ಅಂತಂದರೆ ನಮಗೆ ಹೆಚ್ಚಿನ ಸಮಯ ಮತ್ತು ಹೆಚ್ಚಿನ ಹಣದ ಅಗತ್ಯ ಇರುತ್ತದೆ. ಆಮೇಲೆ ಈ ಸ್ಟಡೀಸನ್ನು ನಾವು ಕಂಟಿನ್ಯೂ ಫಾರ್ ಎ ಲಾಂಗ್ ಡ್ಯೂರೇಷನ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ನೆಕ್ಸ್ಟ್ ಏನು ಅಂತಂದರೆ, ಇಲ್ಲಿ ಕೆಲವೊಂದು ಈಗ ಹಿಸ್ಟಾರಿಕಲ್ ಇವೆಂಟ್ಸ್ ಅಂತ ನಾನು ಹೇಳಿದೆ. ಈ ಕೋಹರ್ಟ್ಗಳನ್ನು, ಈ ಗುಂಪುಗಳು ನಾವೇನು ಮಾಡಿರ್ತೀವಿ ಈ ಸ್ಟಡಿ ಮಾಡೋಕ್ಕೋಸ್ಕರ, ಈ ಗುಂಪುಗಳನ್ನು ನಾವೇನು ಮಾಡಿರ್ತೀವಿ ಆ ಗುಂಪುಗಳು ಯುನೀಕ್ ಆಗಿರಬೇಕಾಗತ್ತೆ. ಅಂದರೆ ಒಂದೇ ರೀತಿಯಾದ ಬಿಹೇವಿಯರ್ಗಳನ್ನು ನಾವು ನೋಡಿಬಿಟ್ಟು, ಅಥವಾ ಒಂದೇ ರೀತಿಯಾದ, ಈಗ ಎಲ್ಲರಿಗೂ 5 ವರ್ಷದವರು ಇರೋರಿಗೆ ನಾವು ಹಿಡ್ಕೊಂಡಿರ್ತೀವಿ, ಅಂಥ ಒಂದೇ ಗ್ರೂಪ್ಗಳನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ತಿರ್ತೇವೆ. ಆಮೇಲೆ ಅವರಲ್ಲಿ ಯಾವುದೋ ಒಂದು ಕಾರಣಾಂತರ ಅವರು ಬಿಟ್ಟು ಹೋಗೋ ಸಂದರ್ಭ ಬರುತ್ತೆ. ಹಾಗಾಗಿಬಿಟ್ಟು ಇಲ್ಲಿ ನಾವು ಇದನ್ನು ನಾವು ಯೂನಿವರ್ಸಲ್ಲಾಗಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟು ಕ್ರಾಸ್ ಸೆಕ್ಷನಲ್ ಡಿಸೈನ್, ಅಡ್ಡ ಅನುಕ್ರಮ ವಿನ್ಯಾಸ ಅಂತ ನಾವು ಕರಿತೀವಿ. ಸೊ
In a cross-section study, a researcher observed difference between individuals of different ages at a same time. This generally require fewer resources than the longitudinal method, and because of the individual come from different cohorts, shared historical events, not as a unique. So ಈ ಇದರಲ್ಲಿ ನಾವು ಯುನಿಕ್ ಅಂತಂದರೆ ಒಂದೇ ರೀತಿಯಾಗಿ ಗ್ರೂಪನ್ನು ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಸೊ ಈ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಸಂಶೋಧಕನು ಒಂದೇ ಸಮಯದಲ್ಲಿ ವಿಭಿನ್ನ ಗ್ರೂಪುಗಳನ್ನು ಅಂದರೆ ವಿಭಿನ್ನ ಸಮೂಹಗಳ ಸದಸ್ಯರುಗಳನ್ನು ಗಮನಿಸ್ಬೋದು. ತದನಂತರ ಎಲ್ಲ ಭಾಗವಹಿಸುವವರನ್ನು ಕಾಲಾನಂತರದಲ್ಲಿ ಪತ್ತೆ ಹಚ್ಚಬಹುದು. ಗುಂಪುಗಳಲ್ಲಿ ಆಗುವ ಬದಲಾವಣೆಗಳನ್ನು ಪಟ್ಟಿ ಮಾಡ್ಕೋಬಹುದು. However, this method may not be the most effective way to study difference between participants, as these different may result not from their different ages but from their exposure to different historical event. ಸೊ ಇಲ್ಲಿ ನಾವು ಲಾಂಗಿಟ್ಯೂಡ್ನಲ್ ಸ್ಟಡಿ ಥರ ತುಂಬ ಎಫೆಕ್ಟಿವ್ ಆಗಿ ಸ್ಟಡಿ ಮಾಡಲಿಕ್ಕಾಗಲ್ಲ. ಆದರೆ ಈ ವಿಧಾನದಲ್ಲಿ ವೈಯಕ್ತಿಕ ಅಥವಾ ಐತಿಹಾಸಿಕ ಪರಿಸರಕ್ಕೆ ಕಾರಣವಾಗಬಹುದಾದ ಬದಲಾವಣೆಗಳನ್ನು ಮತ್ತು ನಿಜವಾದ ಸಾರ್ವತ್ರಿಕ ಬದಲಾವಣೆಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸವನ್ನು ಇಲ್ಲಿ ಉಂಟು ಮಾಡುತ್ತೆ. ಹಾಗಾಗಿಬಿಟ್ಟು ಇಲ್ಲಿ ನಾವು ಆ್ಯಸ್ ಎಫಿಷಿಯೆಂಟಾಗಿ ಅಂದರೆ ಲಾಂಗಿಟ್ಯೂಡ್ನಲ್ಲಿ ನಾವು ಹೇಗೆ ಎಫಿಷಿಯೆಂಟಾಗಿ ಮಾಡ್ತೀವೋ ಹಾಗೆ ಕ್ರಾಸ್ ಸೆಕ್ಷನಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಸ್ಟಡಿಯಲ್ಲಿ ನನ್ನ ಮೇಯ್ನ್ ಕೆಲವೊಂದು ಪಾಯಿಂಟ್ಸ್ ಏನು ಅಂತಂದರೆ, ಸೇಮ್ ಟೈಮ್ ಡಿಫ್ರೆಂಟ್ ಏಜ್ ಗ್ರೂಪ್ಗಳನ್ನು ನಾವಿಲ್ಲೇ ಹ್ಯಾಂಡಲ್ ಮಾಡ್ಕೋಬಹುದು. ಆದರೆ ಇಲ್ಲಿ ಶಾರ್ಟ್ ಡ್ಯೂರೇಷನ್ ಇರುತ್ತೆ, ಲಾಂಗ್ ಡ್ಯೂರೇಷನ್ ಇರಲ್ಲ. ಈ ಲಾಂಗಿಟ್ಯೂಡ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ ಅಂತಂದರೆ ಸೇಮ್ ಇಂಡಿವಿಜುವಲ್ ಬಾರ್ನ್ ಅಟ್ ಅ ಸೇಮ್ ಟೈಮ್, ಆ ರೀತಿ ಅಂದರೆ ಒಂದೇ ಯುನಿಕ್ ಇರೋದನ್ನು ನಾವು ಗ್ರೂಪ್ ಮಾಡ್ಕೊಂಡಿರ್ತೀವಿ. ಆ ಗ್ರೂಪುಗಳ ಅಬ್ಸರ್ವೇಷನನ್ನು ನಾವು ಮಾಡ್ತೀವಿ. ಇಲ್ಲಿ ಲಾಂಗ್ ಟೈಮ್ ಬೇಕಾಗುತ್ತೆ. ಅದ್ರ ಜೊತೆಗೆ ಇದನ್ನು ನಾವು ಜಾಸ್ತಿ ತುಂಬ ದೊಡ್ಡ ಗುಂಪಿಗೆ ನಾವು ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಇಲ್ಲಿ ನಮಗೆ ಫಂಡಿಂಗು, ಆಮೇಲೆ ಮೇಕಿಂಗ್ ದೆಮ್ ಅನ್ಫಿಸಿಬಲ್ ಇನ್ ಸೇಮ್ ಸಿಚುವೇಶನ್ ಅಂತ ಅವರಿಗೆ ಕಂಫರ್ಟಬಲ್ ಆಗಿ ಇಡಬೇಕು ಅಂತಂದರೆ ಇಲ್ಲಿ ನಮಗೆ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಲಾರ್ಜ್ ಪಾಪ್ಯುಲೇಷನ್. ನೆಕ್ಸ್ಟು ಕ್ರಾಸ್ ಸಿಕ್ವೆನ್ಷಿಯಲ್ ಅಡ್ಡ ವಿಭಾಗದ ಅಧ್ಯಯನ ಅಂತ ಹೇಳಬಹುದು. ಈ ಕ್ರಾಸ್ ಸಿಕ್ವೆನ್ಷಿಯಲ್ ಡಿಸೈನ್ ಕಂಬೈನ್ ಬೋತ್ ಲಾಂಗಿಟ್ಯೂಡ್ನಲ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಡಿಸೈನ್ ಮೆಥಡಾಲಜೀಸ್. ಸೊ ಇದರಲ್ಲಿ ಎರಡು ಮೆಥಡ್ಗಳನ್ನು ನಾವಿಲ್ಲಿ ಗಮನಿಸ್ತೀವಿ. A researcher observes members of different birth cohort at a same time and then track all participants over a time, charting changes in the group. ಸೊ ಇಲ್ಲಿ ಸಾಮಾನ್ಯವಾಗಿ ಒಂದೇ ಸಮಯದಲ್ಲಿ ವಿವಿಧ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸ್ತೀವಿ. ಇದಕ್ಕೆ ಸಾಮಾನ್ಯವಾಗಿ ರೇಖಾಂಶದ ವಿಧಾನಕ್ಕಿಂತ ಕಡಿಮೆ ಸಂಪನ್ಮೂಲಗಳು ಬೇಕಾಗಬಹುದು. ಅದ್ರ ಜೊತೆಗೇ ಇಲ್ಲಿ ಸೇಮ್ ಟೈಮಲ್ಲಿ ನಾವು So once again, I don't want to create confusion between cross-sectional design. ಸೊ ಈ ಅಡ್ಡ ವಿಭಾಗದ ಅಧ್ಯಯನ ಅಂತ ನಾವು ಹೇಳ್ತೀವಿ. ಈ ಸೆಕ್ಷನಲ್ ಡಿಸೈನಲ್ಲಿ ಏನಾಗುತ್ತೆ, ಸಂಶೋಧಕರು ಒಂದೇ ಸಮಯದಲ್ಲಿ ವಿವಿಧ ವಯಸ್ಸಿನ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸುತ್ತಾರೆ. ಇದಕ್ಕೆ ಸಾಮಾನ್ಯವಾಗಿ ರೇಖಾಂಶದ ವಿಧಾನಕ್ಕಿಂತ ಕಡಿಮೆ ಸಂಪನ್ಮೂಲಗಳು ಬೇಕಾಗುತ್ತೆ ಮತ್ತು ವಿಭಿನ್ನ ಸಮೂಹಗಳಿಂದ ಬಂದ ಕಾರಣ ಹಂಚಿದ ಐತಿಹಾಸಿಕ ಘಟನೆಗಳು ಅನನ್ಯ ಅಂದರೆ ಯುನಿಕ್ ಆಗಿರುವುದಿಲ್ಲ. ಆದಾಗ್ಯೂ ಭಾಗವಹಿಸುವವರ ನಡುವಿನ ವ್ಯತ್ಯಾಸವನ್ನು ಅಧ್ಯಯನ ಮಾಡಲು ಈ ವಿಧಾನವು ಹೆಚ್ಚು ಪರಿಣಾಮಕಾರಿ ಮಾರ್ಗ ಆಗಿರಲ್ಲ. ಯಾಕಂತಂದರೆ ಈ ವ್ಯತ್ಯಾಸಗಳು ಅವರ ಭಿನ್ನ ವಯಸ್ಸಿನವರ ಆದ ಕಾರಣ ಐತಿಹಾಸಿಕ ಘಟನೆಗಳು ಡಿಫ್ರೆಂಟ್ ಆಗಿರೋದಂತ ಈ ಸ್ಟಡಿಯಲ್ಲಿ ಈ ಲಿಮಿಟೇಷನ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನು ಕ್ರಾಸ್ ಸಿಕ್ವೆನ್ಷಿಯಲಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಒಬ್ಬ ಸಂಶೋಧಕ ಇಲ್ಲೇನಾಗುತ್ತೆ ಅಂತಂದರೆ ಬೋತ್ ಲಾಂಗಿಟ್ಯೂಡಿನಲ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಎರಡೂ ವಿಧಾನಗಳನ್ನ ಅಂದರೆ ಅಡ್ಡ ಅನುಕ್ರಮ ವಿಧಾನ ಆಮೇಲೆ ಅಡ್ಡ ವಿಭಾಗದ ವಿಧಾನ ಎರಡನ್ನೂ ಇಲ್ಲಿ ಕಾಂಬಿನ್ ಮಾಡ್ತಾರೆ. ಸೊ ಒಬ್ಬ ಸಂಶೋಧಕನು ಒಂದೇ ಸಮಯದಲ್ಲಿ ವಿಭಿನ್ನ ಜನ್ಮ ಸಮೂಹಗಳ ಸದಸ್ಯರನ್ನು ಗಮನಿಸ್ತಾನೆ. ನಂತರ ಏನಾಗುತ್ತೆ ಅಂತಂದರೆ ಎಲ್ಲ ಭಾಗವಹಿಸುವವರನ್ನು ಕಾಲಾನಂತರದಲ್ಲಿ ಪತ್ತೆ ಹಚ್ಚಿಬಿಟ್ಟು ಗುಂಪುಗಳಲ್ಲಿ ಆಗುವ ಬದಲಾವಣೆಗಳನ್ನು ಪಟ್ಟಿ ಮಾಡ್ಕೊತಾನೆ. ಸೊ ಇಲ್ಲಿ ಹೆಚ್ಚು ಸಂಪನ್ಮೂಲಗಳು ಬೇಕಾಗಿರೋ ಈ ವಿಧಾನ ವೈಯಕ್ತಿಕ ಮತ್ತು ಐತಿಹಾಸಿಕ ಚೇಂಜಸ್ಗಳಿಗೆ ಏನು ಕಾರಣ ಆಗುತ್ತೆ ಆ ಕಾರಣಗಳನ್ನು ಇಲ್ಲಿ ಸ್ಪಷ್ಟವಾಗಿ ನಾವಿಲ್ಲಿ ವ್ಯಕ್ತಪಡಿಸಬಹುದು. ಈ
while much more research intensive, this method results in a clear and distinction between changes that can be attributed to individual or a historical event and changes that are truly universal. ಸೊ ಈ ರೀತಿ ನಾವಿಲ್ಲಿ ಕ್ರಾಸ್ ಸೀಕ್ವೆನ್ಷಿಯಲ್ ಡಿಸೈನನ್ನು ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ನೆಕ್ಸ್ಟು microgenetic design. So here what happens, microgenetic design studies the same cohort over a short period of time. ಅಂದರೆ ಸೇಮ್ ಗುಂಪು ಇರೋ ಪೀಪಲ್ಗಳನ್ನು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಇನ್ ಕಾಂಟ್ರಾಸ್ಟ್ ಟು ಲಾಂಗಿಟ್ಯೂಡ್ನಲ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಡಿಸೈನ್ ವಿಚ್ ಪ್ರೊವೈಡ್ಸ್ ಬ್ರಾಡ್ ಔಟ್ಲೈನ್ ಆಫ್ ದ process of change. Microgenetic designs provides an in-depth analysis of children's behavior while it is changing. So ಈ ವಿನ್ಯಾಸ ಮೈಕ್ರೋಜೆನೆಟಿಕ್ ವಿನ್ಯಾಸದಲ್ಲಿ ಅಂದರೆ ಇದನ್ನು ನಾವು ಸೂಕ್ಷ್ಮ ಆನುವಂಶಿಕ ವಿನ್ಯಾಸ ಅಂತ ಕರೀಬಹುದು. ಇದು ಒಂದೇ ಸಮೂಹವನ್ನು ಅಲ್ಪಾವಧಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಆಮೇಲೆ ಬದಲಾವಣೆಗಳ ಪ್ರಕ್ರಿಯೆ ವಿಶಾಲ ರೂಪರೇಖೆಗಳನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಇದಲ್ದೇ ಅಡ್ಡ ವಿಭಾಗದ ವಿನ್ಯಾಸಗಳಿಗೆ ವ್ಯತಿರಿಕ್ತವಾಗಿ ಸೂಕ್ಷ್ಮ ಆನುವಂಶಿಕ ವಿನ್ಯಾಸಗಳು ಬದಲಾಗುತ್ತಿರುವಾಗ ಮಕ್ಕಳ ನಡವಳಿಕೆಗಳಲ್ಲಿ ಆಗುವ ಬದಲಾವಣೆಯನ್ನು ನಾವಿಲ್ಲಿ ನೋಟ್ ಮಾಡ್ಬೋದು ಅಥವಾ ವಿಶ್ಲೇಷಣೆಯನ್ನು ಇಲ್ಲಿ ಒದಗಿಸುತ್ತೆ ಈ ಸ್ಟಡಿಯಲ್ಲಿ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಅದರ್ ಮೆಥಡ್ಸ್. ಸೊ ಅದರ್ ಮೆಥಡ್ಸಲ್ಲಿ ವಿ ಆರ್ ಗೋಯಿಂಗ್ to see about cohort, longitudinal, ethnography and correlation. So what is cohort here? Cohort means a demographic grouping of people, especially those in a defined age group or sharing a common characteristic. ಇಲ್ಲಿ ನಾವು ಕೋಹರ್ಟ್ ಅಂತ ಕರಿತೀವಿ, ಅಂದರೆ ಜನಸಂಖ್ಯಾ ಗುಂಪುಗಾರಿಕೆ ಅಂತ ಹೇಳಬಹುದು. ಸೊ ವಿಶೇಷವಾಗಿ ಇಲ್ಲಿ ವ್ಯಾಖ್ಯಾನಿಸಲಾದ ಅಂದರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದೇ ವಯಸ್ಸಿನವ್ರನ್ನ ಇಲ್ಲಿ ನಾವು ಒಂದೇ ವಯಸ್ಸಿನವ್ರನ್ನ ನಾವು ಒಂದು ಗುಂಪು ಮಾಡ್ತೇವೆ, ಅಥವಾ ಸಾಮಾನ್ಯ ಗುಣಲಕ್ಷಣಗಳು ಇರುವವರನ್ನ ನಾವಿಲ್ಲಿ ಗುಂಪು ಮಾಡ್ಕೊತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕೋಹಾರ್ಟ್. ಸೊ ವಿಶೇಷವಾಗಿ ವ್ಯಾಖ್ಯಾನಿಸಲಾದ ವಯಸ್ಸಿನವರನ್ನ ಅಥವಾ ಸಾಮಾನ್ಯ ಗುಣಲಕ್ಷಣಗಳನ್ನು ಇರೋರನ್ನ ನಾವಿಲ್ಲಿ ಆ್ಯಸ್ ಎ ಸ್ಟಡಿಯಾಗಿ ತಗೊಳ್ತೀವಿ. ನೆಕ್ಸ್ಟು ಲಾಂಗಿಟ್ಯೂಡಿನಲ್, ಸ್ಯಾಂಪ್ಲಿಂಗ್ ಡಾಟಾ ಓವರ್ ಅ ಟೈಮ್ ರಾದರ್ ದ್ಯಾನ್ ಮಿಯರ್ಲಿ ಒನ್ಸ್. ಅಂದರೆ ಕೇವಲ ಒಂದು ಬಾರಿ ಬದಲಾಗಿ ಕಾಲಾನಂತರದಲ್ಲಿ ಡೇಟಾವನ್ನು ಮಾದರಿ ಮಾಡುವುದು. ಅಂದರೆ ಈಗ ನಾವು ಇಲ್ಲಿ ಡಾಟಾ ಕಲೆಕ್ಟ್ ಮಾಡಿರ್ತೀವಿ, ಆ ಡಾಟಾನ ಓವರ್ ಅ ಟೈಮು ಮತ್ತೆ ಇನ್ನೊಂದು ಸರಿ ಪರಿಶೀಲಿಸೋದು. ನೆಕ್ಸ್ಟ್ ಇಥಿನೋಗ್ರಫಿ ಅಂದರೆ ಜನಾಂಗ ಶಾಸ್ತ್ರ ಅಂತ ನಾವು ಹೇಳ್ತೀವಿ. ಇದು ಬ್ರ್ಯಾಂಚ್ ಆಫ್ ಆಂಥ್ರೋಪಾಲಜಿ that scientifically describes specific human culture and society. ಸೊ ಇದರಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ನಿರ್ದಿಷ್ಟ ಮಾನವನ ಸಂಸ್ಕೃತಿಗಳು ಮತ್ತು ಸಮಾಜಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ಮಾನವಶಾಸ್ತ್ರದ ಶಾಖೆ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ಕೋರಿಲೇಷನ್. So one of the several measures of the linear statistical relationship between two random variables, indicating the strength of the relationship but not necessary the causation. ಅಂತಂದರೆ ಇಲ್ಲಿ ಪರಸ್ಪರ ಸಂಬಂಧ ಅಂತ ಕೋರಿಲೇಷನ್ ಅಂತಂದರೆ ಇಲ್ಲಿ ಎರಡು ವೇರಿಯೇಬಲ್ ನಡುವಿನ ಸ್ಟಡಿಗಳನ್ನು ಹಲವಾರು ಕ್ರಮದಲ್ಲಿ ಸ್ಟಡಿ ಮಾಡಿ ಆಮೇಲೆ ಅದು ಒಂದಕ್ಕೊಂದು ಸಂಬಂಧ ಇದೇನೋ ಇಲ್ಲೋ ಅನ್ನೋದನ್ನು ನಾವಿಲ್ಲಿ ಕಾಸ್ಗಳನ್ನ ಇಲ್ಲಿ ಸ್ಟಡಿ ಮಾಡ್ತೀವಿ. ಕಾಸ್ ಫಾರ್ ಎಫೆಕ್ಟ್ ಅಂತ ನಾನು ನಿಮಗೆ ಕ್ಲಿಯರ್ ಹೇಳಿದೆ, ವೆದರ್ ಇಟ್ ಈಸ್ ಕೋರಿಲೇಟೆಡ್ ಆರ್ ನಾಟ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾವು ಯಾವುದು ಕೋರಿಲೇಟೆಡ್ ಆಗಿದೆ ಅನ್ನೋದನ್ನು, ನಾವು ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ದೀಸ್ ಆರ್ ದ ಮೆಥಡ್ಸ್ for studying human development. So thank you.